ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡ ಹೈಟೆನ್ಷನ್ ಶುರುವಾಗಿದೆ. ಇವತ್ತು ಹೈಕೋರ್ಟ್ನಲ್ಲಿ ಮೂಡ ಅರ್ಜಿ ವಿಚಾರಣೆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡ ಹೈಟೆನ್ಷನ್ ಶುರುವಾಗಿರೋದು ಇವತ್ತು ಹೈಕೋರ್ಟ್ ಅಲ್ಲಿ ಮೂಡ ಅರ್ಜಿ ವಿಚಾರಣೆ ನಡೆಯುತ್ತೆ. ಮೂಡ ಹಗರಣದ ತನಿಖೆ ಸಿಬಿಐಗೆ ನೀಡುವಂತೆ ಒತ್ತಾಯ, ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ದೂರುದಾರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಅಥವಾ ರಿಲೀಫ್ ಆಗುತ್ತಾ ಕಾದು ನೋಡಬೇಕು. ಪ್ರಕರಣದ ತನಿಖೆ ಲೋಕಾಯುಕ್ತದಲ್ಲೇ ಉಳಿಯುತ್ತಾ ಅಥವಾ ಸಿಬಿಐಗೆ ವಹಿಸುತ್ತಾ ಹೈಕೋರ್ಟ್ ಅನ್ನುವ ಕುತೂಹಲ ಈಗ. ಮತ್ತೊಂದು ಕಡೆ ಹೈಕೋರ್ಟ್ಗೆ ಮೂಡ ವರದಿ ಸಲ್ಲಿಕೆ, ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡುತ್ತೆ ಲೋಕ ಎಸ್ಪಿ. ಈಗಾಗಲೇ A1 ಸಿದ್ದರಾಮಯ್ಯ, A2 A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು, ದೂರುದಾರ ಸ್ನೇಹಮಯಿ ಕೃಷ್ಣನ ವಿಚಾರಣೆ ಕೂಡ ಆಗಿದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 46ರ 3.16 ಎಕರೆ ಭೂಮಿ ಸರ್ವೆ ಕೂಡ ಆಗಿದೆ. ಅದರ ಜೊತೆಗೆ ವಿಜಯನಗರದ 14 ಸೈಟ್ಗಳ ಸರ್ವೆ ಕಾರ್ಯವೂ ಕೂಡ ಪೂರ್ಣ ಆಗಿದೆ. ಸಂಬಂಧಪಟ್ಟಂತವರ ವಿಚಾರಣೆ ಕೂಡ ಆಗಿದೆ. ಈ ಹಿಂದೆ ಸಚಿವರಾಗಿದ್ದಂತಹ ಬಚ್ಚೇಗೌಡರ ವಿಚಾರಣೆ ವರದಿ, ಹಿಂದಿನ ಮೂಡ ಆಯುಕ್ತರಾದಂತಹ ನಟೇಶ್ ಪಾಲಯ್ಯ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಲಾಗಿದೆ ವರದಿಯಲ್ಲಿ. ಹಿಂದಿನ ಅಧ್ಯಕ್ಷರಾದಂತಹ ಧ್ರುವಕುಮಾರ್ಗೂ ಕೂಡ ನೋಟಿಸಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಹಿಂದೆ ಕೆಲಸ ಮಾಡಿದಂತಹ ಅಧಿಕಾರಿಗಳ ಹೇಳಿಕೆಗಳು ಎಲ್ಲವನ್ನ ಕೂಡ ಈಗ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುರೇಶ್, ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಇವತ್ತು ಮತ್ತೆ ಸಂಕಷ್ಟ ಎದುರಾಗತ್ತಾ ಅಥವಾ ರಿಲೀಫ್ ಆಗುತ್ತಾ? ಸದ್ಯಕ್ಕೆ ಈ ವಿಚಾರಕ್ಕೆ ಈಗ ಅಪ್ಡೇಟ್ ಏನ್ ಸಿಗ್ತಾ ಇದೆ ಸುರೇಶ್? ಪೂರ್ಣಿಮಾ, ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 90% ತನಿಖೆಯನ್ನ ಮುಗಿಸಿರತಕ್ಕಂಥ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಇವತ್ತು ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಮನವಿಯನ್ನು ಕೂಡ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲ ಆರೋಪಿಗಳನ್ನು ಕೂಡ ವಿಚಾರಣೆಯನ್ನ ಮಾಡಿ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ 14 ನಿವೇಶನಗಳನ್ನ ಕೊಡುವಂತ ಸಂದರ್ಭದಲ್ಲಿ ಇದ್ದಂತ ಅಧಿಕಾರಿಗಳು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು, ಜೊತೆಗೆ ನೋಟಿಫಿಕೇಶನ್ ಮಾಡತಕ್ಕಂಥ ಸಂದರ್ಭದಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಎಲ್ಲರನ್ನ ಒಳಗೊಂಡಂತಹ ಸಮಗ್ರ ತನಿಖೆಯನ್ನ ಲೋಕಾಯುಕ್ತ ಪೊಲೀಸರು ಮುಗಿಸಿ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಯನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಲೋಕಾಯುಕ್ತ ಪೊಲೀಸರು ಇವತ್ತು ಸಮಯಾವಕಾಶವನ್ನ ಕೋರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ವರದಿ ವರವಾಗುತ್ತಾ ಮುಳುವಾಗುತ್ತಾ ಅನ್ನೋದು. ಯಾಕಂದ್ರೆ ಒಂದು ಕಡೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ನಾಯಕರು 3 ಕ್ಷೇತ್ರಗಳನ್ನ ಕೂಡ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಇದು ಅತಿಯಾದ ಆತ್ಮವಿಶ್ವಾಸಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಕಾರಣ ಆಗಿದೆ. ಲೋಕಾಯುಕ್ತ ಕೇಸ್ನಲ್ಲೂ ಕೂಡ ಸಿದ್ದರಾಮಯ್ಯ ಅವರು ತಾನೇನು ತಪ್ಪು ಮಾಡಿಲ್ಲ, ಸುಳ್ಳು ಕೇಸ್ಗೆ ನನ್ನ ವಿಚಾರಣೆಗೆ ಹಾಜರಾಗುವಂತೆ ಮಾಡಿದ್ದಾರೆ, ಪ್ರಕರಣ ಸುಳ್ಳು ಅಂತ ಹೇಳಕ್ಕಾದ್ರೂ ಕೂಡ ನಾನು ವಿಚಾರಣೆಗೆ ಹೋಗ್ಲೇಬೇಕು. ಹೀಗಾಗಿ ಈ ಪ್ರಕರಣದಲ್ಲಿ ಏನು ಕೂಡ ಹುರುಳಿಲ್ಲ, ಇದೊಂದು ಏನು ರಾಜಕೀಯ ಪ್ರೇರಿತ ಕೇಸ್ ಅಂತೇಳಿ ಸಿದ್ದರಾಮಯ್ಯನವರು ಇರಬಹುದು, ಅವರ ಪುತ್ರ ಇರಬಹುದು, ಜೊತೆಗೆ ರಾಜಕೀಯ ನಾಯಕರೆಲ್ಲರೂ ಕೂಡ ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಪೇಪರ್ ವರ್ಕ್ ಮೇಲೆ ವಿಚಾರಣೆಯನ್ನ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಹೈಕೋರ್ಟ್ನಲ್ಲಿಂದು ಮೂಡ ವರದಿ ಸಲ್ಲಿಕೆ ಅನುಮಾನ. ಲೋಕಾಯುಕ್ತ ಪೊಲೀಸರಿಂದ ಸಮಯಾವಕಾಶ ಕೋರುವ ಸಾಧ್ಯತೆಗಳು ಕೂಡ ಇದೆ. ವರದಿ ಸಲ್ಲಿಕೆಗೆ ಲೋಕಾಪರ ವಕೀಲರು ಕಾಲಾವಕಾಶವನ್ನ ಕೋರಲಿದ್ದಾರೆ. ಹೀಗಾಗಿ ಕೋರ್ಟ್ಗೆ ವರದಿ ಸಲ್ಲಿಕೆ ಮುಂದೂಡಿಕೆಯಾಗುವಂತಹ ಸಾಧ್ಯತೆಗಳಿದೆ. ಹೈಕೋರ್ಟ್ ಅಲ್ಲಿ ಇವತ್ತು ವಿಚಾರಣೆ ನಡೆಯೋದು ಕೂಡ ಡೌಟ್ ಇದೆ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸಲ್ಲಿಕೆ ಮಾಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತ ಪೊಲೀಸರು ಸಮಯಾವಕಾಶ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ವರದಿ ಸಲ್ಲಿಕೆಗೆ ಕಾಲಾವಕಾಶ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಸುರೇಶ್, ಒಂದು ಕಡೆ ಇವತ್ತು ಹೈಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡೋದೇ ಅನುಮಾನ, ಕಾಲಾವಕಾಶ ಕೇಳುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಬರ್ತಾ ಇರುವಂತಹ ಅಪ್ಡೇಟ್. ಆ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಸುರೇಶ್? ಹೌದು, ಯಾಕಂದ್ರೆ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯನ್ನ ನವೆಂಬರ್ 25ಕ್ಕೆ ಸಲ್ಲಿಕೆ ಮಾಡಬೇಕು ಅಂತೇಳಿ ಹೈಕೋರ್ಟ್
ಡೈರೆಕ್ಷನ್ ಅನ್ನ ಕೊಟ್ಟಿದ್ರು. ದೂರುದಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇರ್ತಕ್ಕಂಥ ತನಿಖೆಯಲ್ಲಿ ನಮಗೆ ಅನುಮಾನ ಇದೆ ಅನ್ನೋ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿ ಹೈಕೋರ್ಟ್ಗೆ ಹೋಗಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಲೋಕಾಯುಕ್ತ ಪೊಲೀಸರಿಗೆ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿತ್ತು. ನೀವು ನವೆಂಬರ್ 24ರವರೆಗೂ ಕೂಡ ತನಿಖೆಯನ್ನ ಮಾಡಿ ಮಧ್ಯಂತರ ವರದಿಯನ್ನ ನವೆಂಬರ್ 25ಕ್ಕೆ ಸಲ್ಲಿಕೆಯನ್ನ ಮಾಡಿ ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಅನ್ನ ಮೈಸೂರಿನ ಲೋಕಾಯುಕ್ತ SP ಉದೇಶ್ ಅವರಿಗೆ ನೀಡಿತ್ತು. ಆದ್ರೆ ಈವರೆಗೂ ವರದಿಯನ್ನ ಸಲ್ಲಿಕೆಯನ್ನ ಮಾಡಕ್ಕೆ ಮುಂದಾಗಿಲ್ಲ ಲೋಕಾಯುಕ್ತ ಪೊಲೀಸರು. ಇವತ್ತು ವರದಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಜೊತೆಗೆ ಇವತ್ತು ವರದಿಯನ್ನ ಸಲ್ಲಿಸೋದೇ ಬಹಳ ಡೌಟ್ ಅಂತ ಹೇಳಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯೇ ತಯಾರಾಗಿಲ್ಲ ಅನ್ನೋ ಒಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಲೋಕಾಯುಕ್ತ ವಕೀಲರು ಈಗ ಹೈಕೋರ್ಟ್ ನಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಬಹುದು. ಮಧ್ಯಂತರ ವರದಿಯನ್ನ ಸಲ್ಲಿಸೋದಕ್ಕೆ ನಮಗೆ ಕಾಲಾವಕಾಶವನ್ನ ಕೊಡಬೇಕು. ಹೀಗಾಗಿ ನಿಮ್ಮ ಕಾಲಾವಕಾಶದ ಮಿತಿಯನ್ನ ಎಕ್ಸ್ಟೆಂಡ್ ಮಾಡಬೇಕು. ಯಾಕಂದ್ರೆ ಮಧ್ಯಂತರ ವರದಿಯನ್ನ ಕೂಡ ವರದಿಯನ್ನ ಸಲ್ಲಿಸೋದಕ್ಕೆ ನಮಗೆ ಇನ್ನೂ ಕೂಡ ಸಮಯಾವಕಾಶ ಇದೆ. ಹೀಗಾಗಿ ಒಂದಷ್ಟು ಸಮಯಾವಕಾಶವನ್ನ ಕೊಡಿ ಅಂತೇಳಿ ಮೈಸೂರಿನ ಲೋಕಾಯುಕ್ತ ಪರ ವಕೀಲರು ಹೈಕೋರ್ಟ್ ಅನ್ನ ಕೇಳ್ಕೋಬಹುದು. ಹೀಗಾಗಿ ವರದಿಯನ್ನ ಸಲ್ಲಿಸದೇ ಇರುವಂತಹ ಕಾರಣ ವಿಚಾರಣೆಯನ್ನ ಮುಂದೂಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಯಾಕಂದ್ರೆ ಮಧ್ಯಂತರ ವರದಿಯಲ್ಲಿ ಏನಿದೆ ಏನಿಲ್ಲ, ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪಾತ್ರ ಇದೆಯಾ ಇಲ್ವಾ ಅನ್ನೋದು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿರುತ್ತೆ. ಹೀಗಾಗಿ ಮಧ್ಯಂತರ ವರದಿ ಸಲ್ಲಿಕೆ ಆಗದೆ ಹೈಕೋರ್ಟ್ ನ ವಿಚಾರಣೆ ಏನು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿಚಾರಣೆಯನ್ನ ಮುಂದೂಡುವಂತ ಸಾಧ್ಯತೆಯೂ ಕೂಡ ಇವತ್ತು ಇದೆ. ಪೂರ್ಣಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.